ನಮಸ್ಕಾರ ಸ್ನೇಹಿತರೆ, ಮುಂಬೈ ಎಂಬ ದೈತ್ಯ ನಗರದಲ್ಲಿದ್ದೇನೆ. ದೈತ್ಯ ನಗರ ಯಾಕಂದರೆ ಒಂದು ಕ್ಷಣ ಹೊರಗೆ ಎಣಿಕೆ ನೋಡಿ, ಭಯ ಹುಟ್ಟಿಸುವಂಗಿದೆ. ಜಾಸ್ತಿ ಗಗನಚುಂಬಿ ಕಟ್ಟಡಗಳು ಮತ್ತು ಅತ್ಯಂತ ಜನನಿಬಿಡ ನಗರವಾಗಿದ್ದರಿಂದ ಇದನ್ನು ದೈತ್ಯ ನಗರ ಅಂತಲೇ ಕರಿಬೋದು. ಬನ್ನಿ ಈ ಒಂದು ಬಿಲ್ಡಿಂಗ್ ಮೇಲೆ ಹೋಗೋಣ, ಇಲ್ಲಿಂದ ಏನೇನು ಕಾಣುತ್ತೆ ನೋಡೋಣ. ನನಗೆ ಮೊದಲೇ ಅರ್ಧಂಬರ್ಧ ಹಿಂದಿ ಬರುತ್ತೆ, ಪ್ಲಸ್ ಅವ್ರ ಜೊತೆ ಈಗ ನನ್ನ ಫ್ರೆಂಡ್ ಮನೆಯಲ್ಲಿದ್ದೀನಿ ಅಪಾರ್ಟ್ಮೆಂಟಲ್ಲಿ. 2 ದಿನ ಅವ್ರ ಜೊತೆನೇ ಇರೋ ಸಲುವಾಗಿ ನಾನು ಸ್ವಲ್ಪ ಅಡ್ಜಸ್ಟ್ ಆಗಿ ಹಿಂದಿ ಮಾತಾಡಲೇಬೇಕು, ಯಾಕಂದರೆ ಅವ್ರಿಗೆ ಕನ್ನಡ ಬರಲ್ಲ. हाँ, ये रेस कोर्स है क्या? ये रेस कोर्स है। ये रेस कोर्स है, वहाँ हेलीकॉप्टर रेस बनाया ना, हेलीकॉप्टर करते हैं। समुद्र भी इधर है, वो है समुद्र, वो बीच में हाजी अली है। हाँ, दरगाह। वो वाला हाँ। हाजी अली दरगाह. इधर का बिल्डिंग देखो। ये कितना फ्लोर है? इस 120 है। ये कितना तक चलेगा? ये अभी तो 90 तक है, हाँ, अभी और बनी रहती है। ये लोकल ट्रेन है क्या? ये सब कुछ फ्लैट्स है. हाँ, सब पूरा फ्लैट। हाँ, ये देखो धोबी घाट है, जो है इधर कपड़ा सब कुछ। हाँ 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 अभी उधर से दिखाएंगे आपको, हाँ इसमें अंदर चलेंगे तो भी दिखेगा। हाँ. मूवी भी शूटिंग हो रहा है. हाँ हाँ, जो शूटिंग होता है ना, इसमें भी होता है। हाँ, ಸಾಂಗ್ಸ್ ವಗೇರಾ ವಗೇರಾ ಫೈಟಿಂಗ್ಸ್ ದಿಕ್ತಾ. ಇವಾಗ ನೋಡಿ 41 ಫ್ಲೋರ್ ಅಂದರೆ 41ನೇ ಫ್ಲೋರಲ್ಲಿ ಇದ್ದೀವಿ. ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗ್ತೀವಿ ಡೈರೆಕ್ಟಾಗಿ. ಇದು ಮುಂಬೈ ಸಿಟಿಯಲ್ಲಿರುವಂಥ ಒಂದು ಪರಿಸ್ಥಿತಿ, ಜಾಗ ಕಡಿಮೆ ಇರುತ್ತಲ್ಲ, ಸೊ ಹಾಗಾಗಿ ನಾನಿವಾಗ ಮುಂಬೈಯಲ್ಲಿ 7 ರಸ್ತಾ ಅಂತಿದೆ. ಸೊ ಈ 7 ರಸ್ತಾ ಹತ್ರ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 43ನೇ ಫ್ಲೋರಲ್ಲಿದ್ದೀನಿ ಸ್ನೇಹಿತರೆ. ಮುಂಬೈ ಸುತ್ತಾಕೋಕ್ಕಿಂತ ಮುಂಚೆ ಬೆಳಗಿನ ತಿಂಡಿ ಮಾಡಿಕೊಂಡು ಆನಂತರ ಮುಂಬೈ ಸುತ್ತಾಕೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಸ್ನೇಹಿತರೆ. ಇಲ್ಲಿ ಜಾಸ್ತಿ ಜನ ಅವರ ಓನ್ ವೆಹಿಕಲ್ಗಳನ್ನು ಉಪಯೋಗ ಮಾಡೋದಕ್ಕಿಂತನೂ ಜಾಸ್ತಿ ಸಿಟಿ ಟ್ಯಾಕ್ಸಿಗಳಾಗಿರ್ಬೋದು ಅಥವಾ ಲೋಕಲ್ ಟ್ರೈನನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಈ ಟ್ರಾಫಿಕನ್ನು ಅವಾಯ್ಡ್ ಮಾಡೋ ಸಲುವಾಗಿ. ಅದೇ ಇಲ್ಲಿ ಕನ್ವೀನಿಯೆಂಟ್ ಕೂಡ ಆಗಿದೆ. ನಾನು ಕೂಡ ಸಿಟಿ ಟ್ಯಾಕ್ಸಿ ಮತ್ತು ಈ ಲೋಕಲ್ ಟ್ರೈನನ್ನು ಬಳಸಿ ಈ ಮುಂಬೈಯನ್ನು ಸುತ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ಈ ಮುಂಬಯಿಯ ಒಂದು ಸಿದ್ಧಿ ವಿನಾಯಕ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಗಣೇಶನ ಒಂದು ದರ್ಶನ ಪಡ್ಕೊಂಡು ಮುಂದೆ ಸಾಗೋಣ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿರೋದೇ ಮುಂಬೈನ ಪ್ರಸಿದ್ಧ ಸಿದ್ಧಿ ವಿನಾಯಕ ಗಣಪತಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ದರ್ಶನ ಪಡ್ಕೊಂಡು ಬರೋಣ. ಮುಂಬೈನಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದು ಯಾವುದಂದರೆ ಅದು ಈ ಸಿದ್ಧಿ ವಿನಾಯಕ ಗಣಪತಿ ದೇವಸ್ಥಾನ. ಮತ್ತು ಈ ದೇವಾಲಯವು ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಭಕ್ತರನ್ನು ಒಂದು ಆಕರ್ಷಿಸುವಂಥ ಮತ್ತು ಅವರ ಬಯಕೆಯನ್ನು ಪೂರೈಸುವಂಥ ಒಂದು ದೇವಸ್ಥಾನ ಅಂತೇಳಿ ಪರಿಗಣಿಸಲಾಗಿದೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಈ ಗಣಪತಿಯ ಒಂದು ಆಶೀರ್ವಾದ ಪಡ್ಕೊಂಡು ಬನ್ನಿ ನನ್ನ ಮುಂದಿನ ಹಲವಾರು ಒಂದು ಜಾಗಗಳನ್ನ ನೋಡೋಕೆ ಹೋಗ್ತಿದ್ದೀನಿ. ಆ ಒಂದು ವಿಡಿಯೋಗಳ ಜೊತೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.